ಹಲೋ, ಇದು ಪಂಚಕರ್ಮ ಟ್ರೀಟ್ಮೆಂಟ್ ಎಕ್ಸ್ಪೀರಿಯನ್ಸ್ ವ್ಲಾಗ್ ವಿರೇಚನ. ಸೊ ಇದು 11 ಡೇಸ್ ಟ್ರೀಟ್ಮೆಂಟ್. ಎಕ್ಸ್ಪೀರಿಯನ್ಸ್ ಮಾತ್ರ ಹೇಳ್ತೀನಿ, ಏನೇನು ಮಾಡಿದೆ, ಹೆಂಗಿತ್ತು ಅನ್ನೋದು ಮಾತ್ರ ತಿಳಿಸ್ತೀನಿ. ನೋಡ್ಬಿಟ್ಟು ಮನೇಲಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಪ್ರಾಕ್ಟೀಸ್ನ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ವಿಸಿಟ್ ಆ್ಯಂಡ್ ದೆನ್ ಡು. ಓಕೆ, ಸೊ ಇದು 10 to 11 ಡೇಸ್ ಟ್ರೀಟ್ಮೆಂಟ್. ಫಸ್ಟ್ 6 ಡೇಸ್ ಸ್ನೇಹಪಾನ ಅಂತ, ಲೈಕ್ ಮೆಡಿಕೇಟೆಡ್ ಗೀ ಕೊಡ್ತಾರೆ ಪ್ರಿಸ್ಕ್ರೈಬ್ಡ್ ಕ್ವಾಂಟಿಟಿಯಲ್ಲಿ. ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಏನಕ್ಕೆ ತೊಗೋತಾ ಇದ್ದೀರಾ ಅನ್ನೋದ್ರ ಮೇಲೆ ಡಾಕ್ಟರ್ ವಿಲ್ ಪ್ರಿಸ್ಕ್ರೈಬ್. ಫಸ್ಟ್ ಡೇ ನನಗೆ 30 ml ತೊಗೊಳಕ್ಕೆ ಹೇಳ್ತಾರೆ, ಆಮೇಲೆ 60, ಆಮೇಲೆ 100, 140 ಆ್ಯಂಡ್ 180. ಈ 30, 60, 90 ಅಂದ ತಕ್ಷಣ ಏನೇನೋ ಅರ್ಥ ಮಾಡ್ಕೊಬೇಡಿ. ಇಟ್ ಈಸ್ ಮೆಡಿಕೇಟೆಡ್ ಗೀ, ಹೇಳಿರೋ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ಆ್ಯಂಡ್ ಕೆಲವರಿಗೆ ಗೀ ಕೊಡ್ತಾರೆ, ಕೆಲವರಿಗೆ ಆಯಿಲ್ ಕೊಡ್ತಾರೆ. ಯಾವುದೂ ಚೆನ್ನಾಗಿರಲ್ಲ, ಹೆಲ್ತ್ಗೆ ಒಳ್ಳೆಯದಷ್ಟೆ. ಸೊ ಈ ಫಸ್ಟ್ 5 ಡೇಸ್ ಸ್ನೇಹಪಾನ ಆದಮೇಲೆ ಅಭ್ಯಂಗ ಆ್ಯಂಡ್ ಸ್ವೇದನ ಅಂತ ಕರೀತಾರೆ. ನೆಕ್ಸ್ಟ್ 4 ಡೇಸ್ ಬಾಡಿ ಮಸಾಜ್ ಇರುತ್ತೆ, ಸ್ಟೀಮ್ ಬಾತ್. ಸೊ ಅದಾದಮೇಲೆ ಆನ್ 10th ಡೇ ಆರ್ 11th ಡೇ ಅಂದರೆ ಲಾಸ್ಟ್ ಡೇ ವಿರೇಚನ ಅಂತ ಕರೀತಾರೆ. ಸೊ ಇದು ಮಾಡೋದು ಅಷ್ಟು ಈಸಿ ಅಲ್ಲ. ದೇರ್ ಆರ್ ಫ್ಯೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಆ ಚಾರ್ಟ್ ಎಲ್ಲ ಹಾಕಿದ್ದೀನಿ ನೋಡಿ. ಬೆಳಗ್ಗೆ ಗೀ ಆದಮೇಲೆ 45 minutes ನೀರು ಕುಡಿಯೋಂಗಿಲ್ಲ. ಆ್ಯಂಡ್ ಆಫ್ಟರ್ ದಟ್ ಎವ್ರಿ 30 minutes ನಾಟ್ ಮೋರ್ ದೆನ್ 30 ml ನೀರು ತೊಗೋಬೋದು ಅಷ್ಟೇ, ಜಾಸ್ತಿ ಕುಡಿಯೋಂಗಿಲ್ಲ. ಆ್ಯಂಡ್ ಈ ಪ್ಯಾಟ್ರನ್ ಫಾರ್ ನೆಕ್ಸ್ಟ್ 5 ಡೇಸ್ ಫಾಲೋ ಮಾಡಬೇಕಾಗುತ್ತೆ. ಅದಾದಮೇಲೆ ಅಭ್ಯಂಗ ಅಂತ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಬಾಡಿ ಮಸಾಜು, ಸ್ಟೀಮ್ ಬಾತು. ಆವಾಗ ಡಯಟ್ ಚೇಂಜ್ ಆಗುತ್ತೆ, ಲೈಕ್ ಕಿಚಡಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಲಾಸ್ಟ್ ಡೇ ವಿರೇಚನ ಆದಮೇಲೆ ಫಾರ್ ನೆಕ್ಸ್ಟ್ 2 to 3 days ಆರ್ 4 days ಅದಕ್ಕೂ ಡಯಟ್ ಕೊಡ್ತಾರೆ. ಇಟ್ ಈಸ್ ರಿಕವರಿ ಫೇಸ್ ಅನ್ನೋ ಥರ. ಆ್ಯಂಡ್ ಆಮೇಲೆ ಯು ವಿಲ್ ಫೀಲ್ ಸೋ ಲೈಟ್, ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಗೀ ಕುಡಿಯೋದು ಅದೆಲ್ಲ ಹೆಂಗಿರುತ್ತೆ ಅನ್ನೋದು ಕ್ಲಿಪ್ಸ್ ಹಾಕ್ತೀನಿ. ಸೊ ಡೇ 2, 3, 4 ಅಲ್ಲೆಲ್ಲ ಜಾಸ್ತಿ ಹೇಳೋಕ್ಕೆ ಏನೂ ಇರಲ್ಲ. ಸೊ ಐ ವಿಲ್ ಟ್ರೈ ಟು ಮೇಕ್ ಫ್ಯೂ ಶಾರ್ಟ್ಸ್. 30 ml, 60 ml,